ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಭಿ, ಮಾವನ್ ನೋಡಿ ಕಲಿ. ಅವ್ರು ಈಗಲೂ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ. ಈ ಟೈಮಲ್ಲಿ ನೈಟ್ ರೈಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೌದಲ್ವಾ? ನಾವು ಹೋಗೋಣ, ಇರು ಗಾಡಿ ತೆಗಿತೀವಿ. ಏನು ಬೇಕಾಗಿಲ್ಲ, ನೀನು ಯಾಕೆ ಹೋಗ್ಬೇಕು ಅಂತಿದ್ಯಾ ಅಂತ ನನಗೆ ಗೊತ್ತು. ಮಾವಂಗೆ ಅಮ್ಮನ ಜೋಪಾನವಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರೋದು ಗೊತ್ತಿದೆ. ಅವ್ರಿಗೆ ಮನೆಯಲ್ಲಿ ಪ್ರೈವಸಿ ಇಲ್ಲ ಅಂತ ಆಚೆ ಹೋದ್ರು. ನಾವೀಗ ಬೇತಾಳ ಥರ ಹೋಗಿ ಅವ್ರ ಪ್ರೈವಸಿನ ಹಾಳು ಮಾಡೋದು ಬೇಡ. ಸರಿ ಮೇಡಮ್, ನೀವು ಹೇಳ್ದಾಗೆ ಆಗಲಿ. ನಾವು ಆಚೆ ಎಲ್ಲೂ ಹೋಗೋದು ಬೇಡ, ಮನೆ ಒಳಗೆ ಹೋಗೋಣ. ತುಳಸಿಯವರೇ, ನಾನು ಸ್ಕೂಟ್ರಲ್ಲಿ ತುಂಬಾ ಸಲ ಓಡಾಡಿದ್ದೀನಿ. ಆದರೆ ಈ ಬೆಳದಿಂಗಳಲ್ಲಿ ನನ್ನ ಬೆಳದಿಂಗಳ ಬಾಲೆ ಜೊತೆ ಹೋಗ್ತಿರೋ ಅನುಭವನೇ ಬೇರೆ. ಮನೇಲಿ ಬೆಳೆದ ಮಕ್ಕಳಿದ್ದಾರೆ, ಬೆಳದಿಂಗಳ ಬಾಲೆನಾ? ಅಯ್ಯೋ, ಅದ್ರಲ್ಲಿ ಏನಿದೆ? ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದೀವಿ, ಖುಷಿಯಾಗಿ ನೋಡ್ಕೊಂಡಿದೀವಿ. ಅವ್ರ ಇಷ್ಟನೂ ಇದೇ ಇರುತ್ತೆ. ನಾವು ಸಂತೋಷವಾಗಿದ್ರೆ ಅವರು ನೆಮ್ಮದಿಯಾಗಿರ್ತಾರೆ. ನೀವ್ ಹೇಳೋದು ಸರಿನೇ. ಆದ್ರೂ ಈ ಬೈಕ್ ರೈಡ್ ಎಲ್ಲ ಬೇಕಾ? ಛೇ, ಏನ್ ಹೀಗೆ ಹೇಳ್ತೀರಿ? ಈಗಿನ ಕಾಲದಲ್ಲಿ ಮನುಷ್ಯ ಚಂದ್ರಲೋಕಕ್ಕೆ ಹೋಗ್ತಾನಂತೆ. ಅಂಥದ್ರಲ್ಲಿ ನೀವು ನಿಮ್ಮ ಗಂಡನ ಜೊತೆ ಈ ಚಂದ್ರನ ಬೆಳಕಲ್ಲಿ ಒಂದು ಬೈಕ್ ರೈಡ್ ಬರೋದಕ್ಕೆ ಮುಜುಗರ ಪಟ್ಕೊಳ್ತೀರಲ್ಲ? ಮುಜುಗರ ಆಗಲ್ವಾ ಮತ್ತೆ? ಅದು ಈ ವಯಸ್ಸಲ್ಲಿ. ಅರೆ, ಅದರಲ್ಲಿ ವಯಸ್ಸೆಂತದಿದೆ? ಅಲ್ಲ, ನಾನು ನನ್ನ ಹೆಂಡತಿ ಜೊತೆ ಒಂದು ಜಾಲಿಯಾಗಿ ಬೈಕ್ ರೈಡ್ ಹೋಗೋದಿಕ್ಕೆ ಯಾವ ವಯಸ್ಸಾದ್ರೇನಂತೆ? ಖುಷಿಯಾಗಿರೋದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ತುಳಸಿಯವರೇ, ಗಟ್ಟಿಯಾಗಿ ಇಟ್ಕೊಳ್ಳಿ. ಈಗ ನಾನು ವೀಲಿಂಗ್ ಮಾಡ್ತೀನಿ. ಅಯ್ಯೋ, ಈ 2 ಚಕ್ರದ ಮೇಲಿನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ. ನೀವು ವೀಲಿಂಗ್ ಗೀಲಿಂಗ್ ಎಲ್ಲ ಏನು ಬೇಡ, ಬರೀ ಫೀಲಿಂಗ್ ಸಾಕು ಅಂತೀರಾ? ಹೌದು ಮಾಧವ್, ನಿಮ್ ಜೊತೆ ಸಮಯ ಕಳೆದು ಇಷ್ಟು ದಿನ ಆಗೋಗಿತ್ತು. ಮನೇಲಿ ಏನೇನೋ ಸಮಸ್ಯೆಗಳು, ಆದ್ರೆ ನಿಮ್ ಜೊತೆ ಈ ರೀತಿ ಸಮಯ ಕಳೆಯೋದು ಮನ್ಸಿಗೊಂಥರ ಹಗುರ ಅನ್ಸುತ್ತೆ. ಅಲ್ಲೋಡು, ಮಾಧವ್ ತುಳಸಿ ಬೈಕ್ನಲ್ಲಿ ಹೋಗ್ತಿದ್ದೀರಾ? ವಾಸು, ನಿಮ್ಗೆ ಭ್ರಮೆ ಇರಬೇಕು. ಮಾಧವ್ ತುಳಸಿ ಇಷ್ಟೊತ್ತಿಗೆ ಬೈಕಲ್ಲಿ ಹೋಗ್ತಾರ? ಅಯ್ಯ ದಡ್ಡ, ನಿನ್ ಕಣಕ್ ಪರೆ ಬಂದಿರ್ಬೇಕು. ಅವರೇ ಕಡೆ ಹೋಗ್ತಾ ಇರೋದು. ಎತ್ತ ಗಾಡಿ. ಓ ಮಾಧವ್ ಸರ್, ನೀವು ಬಂದಿರೋದು ಕುಚೇಲನ್ ಮನೆ ಕೃಷ್ಣ ಬಂದಂಗಾಯ್ತು. ಚೇಚೆ, ದೊಡ್ಡ ಮಾತು. ಈ ಹೋಟ್ಲ್ ಬಗ್ಗೆ ತುಂಬಾ ಕೇಳಿದ್ದೆ, ಅದಕ್ಕೆ ಬಂದ್ವಿ. ಬನ್ನಿ ಸರ್, ಕೂತ್ಕೊಳ್ಳಿ. ಸರ್, ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದೀರಾ, ಪರವಾಗಿಲ್ಲ. ನಿಮ್ಗೆ ಏನು ಬೇಕು ಹೇಳಿ, ನಾನು ರೆಡಿ ಮಾಡಿಸ್ಕೊಡ್ತೇನೆ. ಥ್ಯಾಂಕ್ ಯು. ತುಳಸಿಯವರೇ, ಏನು ತಗೋತೀರಾ? ನನ್ಗೇನಾದ್ರೂ ಸರಿ, ನೀವೇ ಹೇಳಿ. ರೆಸ್ಟೋರೆಂಟ್ ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಈ ಟೈಮಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗುತ್ತೋ ಮಾಡಿಕೊಡಿ. ಓಕೆ ಸರ್, ನಮ್ಮ ಹೋಟೆಲ್ ಸ್ಪೆಷಲ್ ಅಕ್ಕಿ ರೊಟ್ಟಿನ ನಿಮಗೋಸ್ಕರ ತರ್ತೇನೆ. ನೋಡಿದ್ರೆ ತುಳಸಿಯವರೇ, ನನಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ. ಆ ನಿಮ್ಮ ಅಭಿಮಾನಿಗಳಲ್ಲಿ ನಾನು ಒಬ್ಳು. ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್ ಮಾಧವ್ ಸರ್, ನೀವು ಇಲ್ಲಿ? ಸರ್, ಬೈ ದಿ ವೇ, ನಾನೊಬ್ಬ ವ್ಲಾಗರ್. ನಿಮ್ಮ ಕೆಫೆ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನೀವು ನಂಗೆ ಖುದ್ದಾಗಿ ಸಿಕ್ಕಿರೋದು ನನ್ನ ಅದೃಷ್ಟ. ನೈಸ್ ಮೀಟ್ ಯು. ಸರ್, ನಿಮ್ಮಿಂದ ಒಂದು ರಿಕ್ವೆಸ್ಟು. ಹೇಳಿ. ಇಷ್ಟು ದೊಡ್ಡ ಶೆಫ್ ಆಗಿರೋ ನೀವು ಈ ಹೋಟೆಲಿಗೆ ಬಂದಿರೋದಂದರೆ ನೀವೆಷ್ಟು ಸಿಂಪಲ್ ಅಂತ ಅಲ್ಲೇ ಅರ್ಥ ಆಗುತ್ತೆ ಸರ್. ಆ್ಯಂಡ್ ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಈ ಎಕ್ಸ್ಪೀರಿಯನ್ಸ್ನ ನಮ್ಮ ಆಡಿಯನ್ಸ್ನ ನೀವು ಶೇರ್ ಮಾಡ್ಕೊಳ್ಳೋಕ್ಕಾಗತ್ತಾ ಪ್ಲೀಸ್?
ಐ ಆಮ್ ಸೋ ಸಾರಿ. ನಾನು ನನ್ನ ವೈಫು ಇಲ್ಲಿ ಪರ್ಸ್ನಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಸಮ್ ಅದರ್ ಟೈಮ್. ಸರ್ ಪ್ಲೀಸ್ ಹಾಗೆ ಅನ್ಬೇಡಿ ಸರ್. ನಾನು ಇವತ್ತು ಬಿಟ್ಟರೆ ಮತ್ತೆ ನಾನು ಯಾವಾಗ ನೋಡ್ತೀನಿ ಅಂತ ಗೊತ್ತಿಲ್ಲ. ಮೇಡಮ್ ನೀವೇ ಸ್ವಲ್ಪ ಅವ್ರಿಗೆ ಹೇಳಿ ಮ್ಯಾಮ್. ನಿಮಗೆ ಗೊತ್ತು ಅಲ್ಲ ಮಾಧವ್ ಸರ್ಗೆ ಎಂಥ ಫ್ಯಾನ್ ಬೇಸ್ ಇದೆ ಅಂತ. ಆ್ಯಂಡ್ ಅವ್ರು ನಮ್ಮ ಚಾನಲಲ್ಲಿ ಮಾತಾಡಿದರೆ ನಾನು ಅಷ್ಟೇ ಅಲ್ಲ, ಅವ್ರ ಫಾಲೋವರ್ಸ್ ಎಲ್ಲರೂ ಖುಷಿ ಪಡ್ತಾರೆ ಮ್ಯಾಮ್. ಅವ್ರಷ್ಟು ಕೇಳ್ಕೊತಾ ಇದ್ದಾರೆ, ಒಂದೆರಡು ನಿಮಿಷ ಮಾತಾಡ್ಬೋದಲ್ವಾ? ಓಕೆ, ನೀವು ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ? ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಸರ್ ಜಸ್ಟ್ ಎ ಸೆಕೆಂಡ್ ಸರ್, ಲೆಟ್ ಮಿ ಪುಟ್ ಮೈ ಮೈಕ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದಿ ಗ್ರೇಟ್ ಇಂಡಿಯನ್ ಶೆಫ್ ಮಾಧವ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಅವ್ರು ಇವತ್ತು ಈ ರೆಸ್ಟೋರೆಂಟಲ್ಲಿದ್ದಾರೆ. ಬನ್ನಿ ಅವ್ರ ಮಾತಾಡೋಕೆ ಕೇಳೋಣ ಈ ರೆಸ್ಟೋರೆಂಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಸರ್ ನಮಸ್ಕಾರ. ನಾನು ಮತ್ತು ನನ್ನ ಶ್ರೀಮತಿಯವರು ಹೀಗೆ ಸುತ್ತಾಡೋದಕ್ಕೆ ಅಂತ ಬಂದಿದ್ವಿ. ದಾರಿಲಿ ಈ ರೆಸ್ಟೋರೆಂಟ್ ಕಾಣಿಸ್ತು. ಇದ್ರ ಬಗ್ಗೆ ಸಾಕಷ್ಟು ಕೇಳಿದ್ದೆ, ಅದಕ್ಕೆ ರುಚಿ ನೋಡೋಣ ಅಂತ ಬಂದ್ವಿ. ಈ ರೆಸ್ಟೋರೆಂಟು ತುಂಬ ನೀಟಾಗಿದೆ, ಕ್ಲೀನ್ ಆಗಿದೆ. ಇಲ್ಲಿನ ಸ್ಟಾಫು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಇಲ್ಲಿದು ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ತಿಂದು ನೋಡ್ತೀವಿ ಈಗ. ನೀವು ಬಂದು ಟ್ರೈ ಮಾಡಿ. ಸರ್ ನಿಮ್ಮದೇ ಆದಂಥ ಒಂದು ಕೆಫೆ ಇದೆ, ಅಂಥದ್ರಲ್ಲಿ ನೀವು ಬೇರೆ ಒಂದು ಹೋಟೆಲಲ್ಲಿ ತಿನ್ನೋದು ಅಂದರೆ ನಿಮ್ಗೆ ಹೇಗೆ ಅನಿಸುತ್ತೆ? ನಮ್ಮ ರೆಸ್ಟೋರೆಂಟಲ್ಲಿ ನಮ್ಮ ಕೈ ರುಚಿ ತಿನ್ನೋದು ಇದ್ದೇ ಇರುತ್ತೆ. ನನಗೆ ಬೇರೆ ಬೇರೆ ಫುಡ್ಡನ್ನು ಬೇರೆ ಬೇರೆ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಬೇಕು ಅನ್ನೋ ಆಸಕ್ತಿ ಇದೆ. ಅದಕ್ಕೆ ನಾನು ಅವಾಗವಾಗ ಬೇರೆ ಬೇರೆ ರೆಸ್ಟೋರೆಂಟ್ಗೆ ಹೋಗ್ತಾ ಇರ್ತೀನಿ. ಇವತ್ತು ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಬಸ್ಸು ಯಾರೋ ವಿಡಿಯೋ ಮಾಡ್ತಾರೆ ನೋಡಮ್ಮ. ಹೋಗಪ್ಪ, ಮಾಧವ್ ನಾಟಕ ಮಾಡಕ್ ಬಂದಿದೀವಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಎಷ್ಟು ಸ್ಟೆಪ್ ಹಾಕು. ಅಯ್ಯ ದಡ್ಡ. ಯಾರು ಇವರು? ನಮ್ಮ ಕಡೆನೇ ನೋಡ್ತಾ ಇದ್ದಾರೆ. ಆ ಶಾರ್ವರಿ ಕಡೆಯವ್ರು ಇರ್ಬೋದಾ? ಏನ್ ಮಾಡೋದೀಗ? ಅವ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು.